ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮಲ್ಲಿ ಬಹಳಷ್ಟು ಜನ ಸರ್ ನೋಟ್ಸ್ ಕೊಡಿ ಅಂತೇಳಿ ಕಾಮೆಂಟ್ ಆಗ್ತಾ ಇದ್ರಿ. ಸೊ ಅವರ ಒಂದು ಕೋರಿಕೆಯ ಮೇರೆಗೆ ಇಂದಿನಿಂದ ನಾವು ಪ್ರಮುಖ ಪಾಠಗಳ ನೋಟ್ಸ್ ಹಾಕೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಈ ಹಿಂದೆ TET, GPSTR ಮತ್ತು HSTRಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಪಾಠದಿಂದ ಪ್ರಶ್ನೆಗಳು ಬಹಳಷ್ಟು ಬಂದಿದೆವೋ ಅಂತಹ ಪಾಠಗಳ ಪ್ರಶ್ನೋತ್ತರವನ್ನು ನೋಟ್ಸನ್ನು ಆದಷ್ಟು ಬೇಗ ಕೊಡ್ತಾ ಹೋಗ್ತೀವಿ. ಅದಾದ ನಂತರ ಉಳಿದ ಎಲ್ಲ ಪಠ್ಯಕ್ರಮವನ್ನು ನಾವು ಕವರ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ವಿಡಿಯೋ ಯಾರಿಗೆ ಅಗತ್ಯ ಇದೆ ದಯವಿಟ್ಟು ಅವರಿಗೆ ಶೇರ್ ಮಾಡಲಿಕ್ಕೆ ನಾನು ಕೋರಿಕೊಳ್ತಾ ಇದ್ದೀನಿ. ಈಗ ಇಂದಿನ ಈ ತರಗತಿಯಲ್ಲಿ 9ನೇ ತರಗತಿ ಪಠ್ಯಪುಸ್ತಕದ ನಮ್ಮ ಸಂವಿಧಾನ ಎನ್ನುವ ಪಾಠದಲ್ಲಿ ನಾವು ಸಾಕಷ್ಟು ಪ್ರಶ್ನೆಗಳು ಬಂದಿರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಂದು ನಮ್ಮ ಸಂವಿಧಾನ ಪಾಠದ ಬಗ್ಗೆ ನಾನು ನೋಟ್ಸ್ ಕೊಡ್ತಾ ಹೋಗ್ತೀನಿ. ಅದಾದ ನಂತರ ಈ ಒಂದು ಪಾಠದ ಕೊನೆಯಲ್ಲಿ ಈ ಹಿಂದೆ ಕೇಳಲಾದ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಸಂಗ್ರಹ ಮಾಡಿಕೊಂಡು ಅವುಗಳನ್ನ ಪಾಠದ ಕೊನೆಯಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡದೆ ವಿಡಿಯೋ ನೋಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ನಾವು ನೇರವಾಗಿ ಪಾಠಕ್ಕೆ ಹೋಗೋದಾದ್ರೆ, ನಮ್ಮ ಸಂವಿಧಾನ ಪಾಠ. ಸ್ವಾತಂತ್ರ್ಯ ನಂತರ ಅನೇಕ ಸವಾಲುಗಳನ್ನು ನಮ್ಮ ಭಾರತ ದೇಶ ಎದುರಿಸಬೇಕಾಯಿತು. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕ ನಂತರ ಅಖಂಡ ಭಾರತ ವಿಭಜನೆ ಆಗ್ತಾ ಹೋಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಯಿತು. ಅದರಲ್ಲಿ ಮೊದಲಿಗೆ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವುದು ಒಂದು ದೊಡ್ಡ ಸವಾಲಾಗುತ್ತೆ. ಯಾಕಪ್ಪ ಅಂತಂದ್ರೆ ಪಾಕಿಸ್ತಾನದಿಂದ ಭಾರತವನ್ನು ಅರಸಿ ಬಂದಂತ ಜನರಿಗೆ ಪುನರ್ವಸತಿ ಕಲ್ಪಿಸುವ ಒಂದು ಜವಾಬ್ದಾರಿ ಸರ್ಕಾರದ ಮೇಲಿತ್ತು. ಸೊ ಇದು ಒಂದು ಸವಾಲಾಗಿ ಪರಿಣಮಿಸ್ತಾ ಬರುತ್ತೆ. ಅದಾದ ನಂತರ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಅನ್ನೋದು ಕೂಡ ಒಂದು ಸಮಸ್ಯೆಯಾಗಿ ಪರಿಣಮಿಸಿತ್ತು. ಈ ಒಂದು ಸಂದರ್ಭದಲ್ಲಿ ಅಂದಿನ ಗೃಹ ಸಚಿವರಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ದೇಶೀಯ ಸಂಸ್ಥಾನಗಳ ವಿಲೀನೀಕರಣವನ್ನ ಯಶಸ್ವಿಯಾಗಿ ನೆರವೇರಿಸಿದ್ನ ನಾವು ನೋಡ್ಬೋದು. ಅದಾದ ನಂತರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಕೂಡ ಒಂದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ಮತೀಯ ಗಲಭೆಗಳು ನಡೀತಾ ಇತ್ತು. ಹಾಗಾಗಿ ಒಂದು ದೇಶದ ವ್ಯವಸ್ಥಿತ ಆಡಳಿತ ನಿರ್ವಹಣೆಗಾಗಿ ಅವಶ್ಯಕವಾದ ಕಾನೂನುಗಳನ್ನ ಸ್ಥಾಪಿಸುವುದು ಮತ್ತು ಸಂವಿಧಾನ ರಚನೆಯಂತ ಸವಾಲನ್ನು ಕೂಡ ನಮ್ಮ ಭಾರತ ದೇಶ ಯಶಸ್ವಿಯಾಗಿ ನಿರ್ವಹಿಸಿರೋದನ್ನ ನಾವು ನೋಡ್ಬೋದು. ಈ ಒಂದು ಸಮಸ್ಯೆಗಳ ಪರಿಹಾರದ ನಂತರ ಈ ಒಂದು ಸಂವಿಧಾನದ ಅಡಿಯಲ್ಲಿ ಅಂದಿನಿಂದ ಭಾರತ ಇಂದಿನವರೆಗೂ ಕೂಡ ಯಶಸ್ವಿಯಾಗಿ ಆಡಳಿತ ನಿರ್ವಹಿಸ್ತಾ ಇರೋದನ್ನ ನಾವು ನೋಡ್ಬೋದು. ಈಗ ಸಂವಿಧಾನ ರಚನಾ ಸಭೆಯ ಬಗ್ಗೆ ನಾವು ನೋಡೋದಾದ್ರೆ, ಸಂವಿಧಾನ ಎಂದ್ರೆ ಏನಂತೇಳಿ ಮೊದಲು ನಾವು ತಿಳ್ಕೊಳ್ಳೋಣ. ಯಾವುದೇ ರಾಷ್ಟ್ರದಲ್ಲಿ ಸರ್ಕಾರವು ಕೆಲವು ಮೂಲಭೂತ ತತ್ವಗಳು, ನಿಯಮಗಳಿಗೆ ಅನುಗುಣವಾಗಿ ಆಡಳಿತವನ್ನ ನಿರ್ವಹಿಸಬೇಕಾಗುತ್ತೆ. ಇಂತಹ ತತ್ವಗಳು ಮತ್ತು ನಿಯಮಗಳ ಸಂಕಲನವನ್ನ ಸಂವಿಧಾನ ಎಂದು ಕರೆಯಲಾಗುತ್ತೆ. ಅಂದ್ರೆ ಯಾವುದೇ ಒಂದು ದೇಶದಲ್ಲಿ ಸರ್ಕಾರ ತನ್ನ ಇಚ್ಛೆಗೆ ಅನುಗುಣವಾಗಿ ಆಡಳಿತವನ್ನ ನಡೆಸ್ಲಿಕ್ಕೆ ಬರಲ್ಲ. ಆದ್ರೆ ಏನೇ ಆಡಳಿತ ನಡೆಸಬೇಕಾದ್ರೆ ಕೆಲವೊಂದು ತತ್ವಗಳು ಮತ್ತು ನಿಯಮಗಳಿಗೆ ಅನುಗುಣವಾಗಿಯೇ ನಡೆಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವಿದೇಶಾಂಗ ನೀತಿ ಆಗಿರ್ಬೋದು ಅಥವಾ ಆಂತರಿಕ ವಿಚಾರಗಳಲ್ಲಿ ಕೆಲವೊಂದು ನೀತಿ ನಿಯಮಗಳನ್ನ ಅನುಸರಿಸಬೇಕು. ಮತ್ತೆ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ನಿಯಮಗಳು ಬೇಕು, ಕಾನೂನುಗಳು ಬೇಕು, ಅವುಗಳನ್ನ ಒಂದು ಸರ್ಕಾರ ಅನುಸರಿಸಬೇಕಾಗುತ್ತೆ. ಇಂತಹ ತತ್ವ ಮತ್ತು ನಿಯಮಗಳನ್ನ ಒಳಗೊಂಡಿರುವ ಸಂಕಲನವನ್ನ ಏನಂತ ಕರಿತೀವಿ? ಸಂವಿಧಾನ ಅಂತೇಳಿ ಕರಿತಾ ಹೋಗ್ತೀವಿ. ಅದರ ಜೊತೆಗೆ ಸಂವಿಧಾನ ಅನ್ನೋದನ್ನ ಒಂದು ಶಾರ್ಟ್ ಕಟ್ ಆಗಿ ನಾವು ಹೇಳೋದಾದ್ರೆ ಅದೊಂದು ರಾಷ್ಟ್ರದ ಮೂಲಭೂತ ಕಾನೂನು ಅಂತೇಳಿ ನಾವು ಹೇಳ್ತಾ ಹೋಗ್ಬೋದು. ಸಂವಿಧಾನ ರಚನಾ ಸಭೆಯೊಂದರ ರಚನೆಗೆ ಮೋತಿಲಾಲ್ ನೆಹರು ಸಮಿತಿ ಶಿಫಾರಸು ಮಾಡ್ತಾ ಹೋಗುತ್ತೆ. ಅದಾದ ನಂತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರಾಚಿ ಅಧಿವೇಶನದ ನಿರ್ಣಯವನ್ನ ಕೈಗೊಳ್ತಾ ಹೋಗ್ತಾರೆ. ಈ ಎರಡು ಶಿಫಾರಸುಗಳ ಆಧಾರದ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಒತ್ತಾಯವನ್ನ ಹಾಕಲಾಗುತ್ತೆ. ಅದರ ಒಂದು ಅನುಗುಣವಾಗಿ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ಕ್ಯಾಬಿನೆಟ್ ನಿಯೋಗವನ್ನ ಭಾರತಕ್ಕೆ ಕಳಿಸ್ಕೊಡ್ತಾ ಹೋಗುತ್ತೆ. ಈ ಒಂದು ಕ್ಯಾಬಿನೆಟ್ ನಿಯೋಗ ಭಾರತವನ್ನು ಸಂಚಾರ ಮಾಡಿ ಕೆಲವೊಂದು ನಾಯಕರೊಂದಿಗೆ ಭೇಟಿ ಮಾಡಿ ಅವರಿಂದ ಪಡೆದ ಮಾಹಿತಿ ಆಧಾರದ ಮೇಲೆ 1946ರಲ್ಲಿ ಒಂದು ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಭಾರತ ಸಂವಿಧಾನ ರಚನಾ ಸಭೆಯನ್ನ ರಚಿಸಲಾಗ್ತಾ ಬರುತ್ತೆ. ಅದಾದ ನಂತರ ನಾವು ನೋಡೋದಾದ್ರೆ ಕ್ಯಾಬಿನೆಟ್ ಆಯೋಗದಲ್ಲಿ ಯಾವೆಲ್ಲ ಸದಸ್ಯರನ್ನ ಒಳಗೊಂಡಿದ್ರು, ಇಲ್ಲಿ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ. ಮೊದಲಿಗೆ ಲಾರ್ಡ್ ಫೆಥಿಕ್ ಲಾರೆನ್ಸ್ ಎನ್ನುವ ಒಬ್ಬ ವ್ಯಕ್ತಿ ಇರ್ತಾರೆ. ಅವರು ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಹುದ್ದೆಯನ್ನ ವಹಿಸ್ಕೊಂಡಿರ್ತಾರೆ. ಅದಾದ ನಂತರ ಸರ್ ಸ್ಟ್ರಾಫರ್ಡ್ ಕ್ರಿಪ್ಸ್ ಅಂತೇಳಿ ಬರುತ್ತಾರೆ, ಈ ಒಂದು ನಿಯೋಗದಲ್ಲಿ ಇರ್ತಾರೆ. ಅವರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ರು. ಅದಾದ ನಂತರ AV ಅಲೆಕ್ಸಾಂಡರ್, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅಲೆಕ್ಸಾಂಡರ್ ಆಗಬೇಕದು. AV ಅಲೆಕ್ಸಾಂಡರ್ ಅವರು ನೌಕಾಪಡೆಯ ಮುಖ್ಯಸ್ಥರಾಗಿದ್ರು. ಈ 3 ಜನ ಸದಸ್ಯರ ಒಂದು ನಿಯೋಗ ಭಾರತಕ್ಕೆ ಭೇಟಿ ನೀಡಿ ಸಂವಿಧಾನ ರಚನಾ ಸಭೆಯ ಒಂದು ರಚನೆಗೆ ಅವಕಾಶವನ್ನ ಕೊಡ್ತಾ ಹೋಗುತ್ತೆ. ಇದರ ಪ್ರಕಾರ ಸಂವಿಧಾನ ರಚನಾ ಸಭೆಯು ಮೊದಲ ಸಭೆ ಯಾವ ನಡೀತಂದ್ರೆ ಡಿಸೆಂಬರ್ 9, 1946ರಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರ ಒಂದು ಹಂಗಾಮಿ ಅಧ್ಯಕ್ಷತೆಯಲ್ಲಿ ನಡೀತಾ ಹೋಗುತ್ತೆ. ಅದಾದ ನಂತರ ಡಿಸೆಂಬರ್ 11, 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನ
ರಚನಾ ಸಭೆ ಅಂದ್ರೆ ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಈ ಒಂದು ದಿನಾಂಕಗಳು ಮತ್ತೆ ಇಸ್ವಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಕ್ಯಾಬಿನೆಟ್ ನಿಯೋಗದ ಸದಸ್ಯರ ಬಗ್ಗೆ ಕೂಡ ಗಮನ ವಹಿಸುವುದು ಉತ್ತಮ. ಅದಾದ ನಂತರ ನಾವು ನೆಕ್ಸ್ಟ್ ನೋಡೋದಾದ್ರೆ ಸಂವಿಧಾನ ಕರಡು ಸಮಿತಿಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸಂವಿಧಾನ ರಚನಾ ಸಭೆಯು ಏನ್ ಮಾಡುತ್ತೆ ಅಂದ್ರೆ ಸಂವಿಧಾನ ರಚನೆಗೋಸ್ಕರ ಒಟ್ಟಾರೆಯಾಗಿ 22 ಮುಖ್ಯ ಸಮಿತಿಗಳು ಮತ್ತೆ 5 ಉಪ ಸಮಿತಿಗಳನ್ನ ನೇಮಕ ಮಾಡ್ತಾ ಹೋಗುತ್ತೆ. ಅದರಲ್ಲಿ ಕರಡು ಸಮಿತಿ ಕೂಡ ಒಂದಾಗಿರುತ್ತೆ. ಈ ಒಂದು ಸಮಿತಿಗಳ ಕೆಲಸ ಏನಾಗಿತ್ತಂದ್ರೆ ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಪರಿಶೀಲಿಸಲಿಕ್ಕೆ ಈ ಒಂದು ಸಮಿತಿಗಳನ್ನ ನೇಮಕ ಮಾಡಲಾಗಿರುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ ಕರಡು ಸಮಿತಿ ಅಲ್ಲಿ ಮುಖ್ಯ ಸಮಿತಿ ಆಗಿರುತ್ತೆ. ಇದರ ಒಂದು ಅಧ್ಯಕ್ಷತೆಯನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸಿರ್ತಾರೆ. ಅವರಿಗೆ ನಾವು ಸಂವಿಧಾನ ಶಿಲ್ಪಿ ಅಂತೇಳಿ ಕರಿತಾ ಹೋಗ್ತೇವೆ. ಅಂದ್ರೆ ಸಂವಿಧಾನ ರಚನೆಯಲ್ಲಿ ಅವರು ವಹಿಸಿರುವಂತಹ ಪಾತ್ರವನ್ನ ಆಧರಿಸಿ ನಾವು ಅವರಿಗೆ ಸಂವಿಧಾನ ಶಿಲ್ಪಿ ಅಂತೇಳಿ ಕರಿತಾ ಹೋಗ್ತೀವಿ. ಈ ಒಂದು ಕರಡು ಸಮಿತಿಯಲ್ಲಿ ಇರುವಂತಹ ಸದಸ್ಯರುಗಳು ಯಾರಪ್ಪ ಅಂತಂದ್ರೆ N. ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, TT ಕೃಷ್ಣಮಾಚಾರಿ ಇನ್ನಿತರರು ಇದ್ರು. ಇಲ್ಲಿ ಒಟ್ಟಾರೆ 7 ಜನ ಇರ್ತಾ ಹೋಗ್ತಾರೆ. ಇಲ್ಲಿ ಪುಸ್ತಕದಲ್ಲಿ ಎಷ್ಟು ಕೊಟ್ಟಿದ್ರೋ ಅಷ್ಟು ಅಂಶಗಳನ್ನ ಮಾತ್ರ ನಾನು ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸಂವಿಧಾನ ರಚನೆ. ಸಂವಿಧಾನ ರಚನೆಗೋಸ್ಕರ ಸಂವಿಧಾನ ರಚನಾ ಸಭೆಯು ಒಟ್ಟಾರೆಯಾಗಿ 145 ಸಭೆಗಳನ್ನ ಸೇರಿತ್ತು. ಈ 145 ಸಭೆಗಳನ್ನ ಸೇರಿಕೊಂಡು ಕರಡು ಸಂವಿಧಾನವನ್ನ ರಚನೆ ಮಾಡ್ತಾ ಹೋಯ್ತು. ಅದಾದ ನಂತರ ಈ ಒಂದು ಸಂವಿಧಾನ ರಚನೆಗೋಸ್ಕರ ಏನೆಲ್ಲ ಅಂಶಗಳನ್ನ ಅವರು ಏನೆಲ್ಲ ಎರವಲು ಪಡೆಯಲಾಗಿತ್ತು ಅಂತಂದ್ರೆ ಏನೆಲ್ಲ ಅಂಶಗಳನ್ನ ಎರವಲು ಪಡೆಯಲಾಗಿತ್ತು ಅಂದ್ರೆ ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ 1909, 1919 ಮತ್ತು 1935 ಕಾಯ್ದೆಯಲ್ಲಿರುವ ಕೆಲವೊಂದು ಅಂಶಗಳನ್ನ ತೆಗೆದುಕೊಳ್ಳಲಾಗಿತ್ತು. ಅದರ ಜೊತೆಗೆ ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ, ಅಮೆರಿಕದ ಬಿಲ್ ಆಫ್ ರೈಟ್ಸ್ ಇಂದ ಮೂಲಭೂತ ಹಕ್ಕುಗಳು, ಐರ್ಲೆಂಡ್ನ ಸಾಮಾಜಿಕ ನಿರ್ದೇಶಕ ತತ್ವಗಳು ಅಥವಾ ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನ ಅಳವಡಿಸಿಕೊಳ್ಳಾಯಿತು. ಅದೇ ನಂತರ ಜರ್ಮನಿ ಸಂವಿಧಾನದಿಂದ ಬೇರೆ ಬೇರೆ ಸಂವಿಧಾನಗಳ ಅಧ್ಯಯನ ಮಾಡಿಕೊಂಡು ಸಾಕಷ್ಟು ಅಂಶಗಳನ್ನ ನಮ್ಮ ಭಾರತಕ್ಕೆ ಅನುಗುಣವಾಗುವಂತೆ ಅದನ್ನ ಮಾರ್ಪಾಡು ಮಾಡಿಕೊಂಡು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ. ಅದಾದ ನಂತರ ನವೆಂಬರ್ 26, 1949 ನಮ್ಮ ಸಂವಿಧಾನವನ್ನ ಅಂಗೀಕರಿಸಲ್ಪಡಲಾಗುತ್ತೆ. ಅದರ ನಂತರ ಜನವರಿ 26, 1950 ನಮ್ಮ ಸಂವಿಧಾನ ಜಾರಿಗೆ ಬರೋದನ್ನ ನಾವು ನೋಡ್ಬೋದು. ಈ ಒಂದು ಸಂವಿಧಾನ 1950 ಜನವರಿ 26 ಯಾಕೆ ಜಾರಿಗೆ ಬಂತಂದ್ರೆ 1929 INC ಲಾಹೋರ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನ ಅಂಗೀಕರಿಸಲಾಗುತ್ತೆ. ಅದರ ಒಂದು ಸವಿನೆನಪಿಗೋಸ್ಕರ ಜನವರಿ 26, 1950 ಸಂವಿಧಾನವನ್ನ ಜಾರಿಗೆ ತರಲಾಗುತ್ತೆ. ಇನ್ನು ಬಹುಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂತಂದ್ರೆ ಬೆನಗಲ್ ನರಸಿಂಗರಾವ್ ಎನ್ನುವಂತ ವ್ಯಕ್ತಿ ಸಂವಿಧಾನ ರಚನಾ ಸಭೆಯ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ರು. ಇವರು ನಮ್ಮ ಕನ್ನಡಿಗರು ಅನ್ನೋದು ನಮಗೆ ಅತಿ ದೊಡ್ಡ ಹೆಮ್ಮೆ. ಅದಾದ ನಂತರ ಇವರು ನೆದರ್ಲೆಂಡ್ನ ದಿ ಹೇಗ್ ಎನ್ನುವಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ರು. ಅದರೊಂದಿಗೆ ಜಮ್ಮು ಮತ್ತು ಕಾಶ್ಮೀರದ ದೇಶೀಯ ಸಂಸ್ಥಾನ ವ್ಯವಸ್ಥೆ ಇದ್ದಾಗ ಆ ಒಂದು ದೇಶೀಯ ಸಂಸ್ಥಾನದ ಪ್ರಧಾನಮಂತ್ರಿಯಾಗಿ ಕೂಡ ಬೆನಗಲ್ ನರಸಿಂಗರಾವ್ ಅವರು ಕಾರ್ಯನಿರ್ವಹಿಸಿರೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದಾದ ನಂತರ ಮುಂದಿನ ಪಾಯಿಂಟ್ಸ್ ನಾವು ನೋಡೋದಾದ್ರೆ ಸಂವಿಧಾನ ಪ್ರಸ್ತಾವನೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸಂವಿಧಾನ ಪ್ರಸ್ತಾವನೆ ಅನ್ನುವಂಥದ್ದು ಒಂದು ನಮ್ಮ ಸಂವಿಧಾನಕ್ಕೆ ಹಿಡಿದ ಕೈಗನ್ನಡಿ ಅಂತೇಳಿ ಹೇಳ್ಬಹುದು. ವಿಶ್ವದ ಇತರೆ ರಾಷ್ಟ್ರಗಳು ಹೊಂದಿರುವಂತೆ ನಮ್ಮ ಭಾರತದ ಸಂವಿಧಾನವು ಕೂಡ ತನ್ನದೇ ಆದ ಪ್ರಸ್ತಾವನೆಯನ್ನ ಹೊಂದಿರೋದನ್ನ ನೋಡ್ಬೋದು. ಇದು ಸಂವಿಧಾನದ ಮೂಲ ತತ್ವಗಳು ಹಾಗೂ ಪ್ರಜೆಗಳ ಧ್ಯೇಯೋದ್ದೇಶಗಳನ್ನ ಪ್ರತಿಬಿಂಬಿಸುತ್ತದೆ. ಅಂದ್ರೆ ಇಡೀ ನಮ್ಮ ಸಂವಿಧಾನ ಏನೆಲ್ಲ ಆಶಯಗಳನ್ನ ಒಳಗೊಂಡಿದೆ ಆ ಎಲ್ಲಾ ಆಶಯಗಳ ಸಂಕ್ಷಿಪ್ತ ರೂಪವನ್ನ ನಾವು ಪ್ರಸ್ತಾವನೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಪ್ರಸ್ತಾವನೆಯ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಈ ಸಂವಿಧಾನದ ಧ್ಯೇಯೋದ್ದೇಶಗಳು ಏನನ್ನ ಪ್ರತಿನಿಧಿಸ್ತಂತಂದ್ರೆ ನಮ್ಮ ಸಂವಿಧಾನದ ಮೂಲ ತತ್ವಗಳು ಮತ್ತು ಪ್ರಜೆಗಳ ಧ್ಯೇಯೋದ್ದೇಶಗಳು ಏನಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಪ್ರತಿಬಿಂಬಿಸ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಪ್ರಸ್ತಾವನೆಯನ್ನ ಸಂವಿಧಾನದ ಕೈಗನ್ನಡಿ ಅಂತೇಳಿ ಕರಿತಾ ಹೋಗ್ತಾರೆ. ಇದು ಪ್ರಸ್ತಾವನೆಯು ಸಂವಿಧಾನಕ್ಕೆ ಪೀಠಿಕೆ ಇದ್ದಂತೆ ಅಂತೇಳಿ ಹೇಳ್ತಾರೆ. ಜವಾಹರ್ಲಾಲ್ ನೆಹರೂರವರು 13ನೇ ಡಿಸೆಂಬರ್ 1946 ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಿದ ಧ್ಯೇಯಗಳ ನಿರ್ಣಯವು ಪ್ರಸ್ತಾವನೆಗೆ ಆಧಾರವಾಗಿದೆ. ಅಂದ್ರೆ ಈ ಒಂದು ಡಿಸೆಂಬರ್ 13, 1946 ಸಂವಿಧಾನ ರಚನಾ ಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರೆ, ಒಂದು ಧ್ಯೇಯಗಳ ನಿರ್ಣಯವನ್ನ ಮಂಡಿಸ್ತಾ ಹೋಗ್ತಾರೆ. ಆ ಒಂದು ಮಂಡಿಸಿರುವ ಧ್ಯೇಯಗಳ ನಿರ್ಣಯ ಏನಾಗುತ್ತೆ ಮುಂದೆ ಪ್ರಸ್ತಾವನೆಯಾಗಿ ಅದು ಪರಿವರ್ತನೆ ಆಗೋದನ್ನ ನಾವು ನೋಡ್ಬೋದು. ಅದಾದ ನಂತರ ಈ ಒಂದು ಧ್ಯೇಯಗಳ ನಿರ್ಣಯ ಸಂವಿಧಾನ ರಚನಾ ಸಭೆ ಧ್ಯೇಯಗಳ ನಿರ್ಣಯವನ್ನ ಸಂವಿಧಾನ ರಚನಾ ಸಭೆಯು 22ನೇ ಜನವರಿ 1947 1947
47ರಲ್ಲಿ ಅಂಗೀಕರಿಸ್ತಾ ಬರುತ್ತೆ. ಅಂದ್ರೆ ಸಂವಿಧಾನ ರಚನಾ ಸಭೆಯು ಧ್ಯೇಯಗಳ ನಿರ್ಣಯವನ್ನ 1947ರಲ್ಲಿ ಅದನ್ನ ಅಂಗೀಕರಿಸಿ ಅನುಮೋದಿಸಿರೋದನ್ನ ನಾವು ನೋಡಬಹುದು. ಇನ್ನು ನಾವು ಪ್ರಸ್ತಾವನೆಯನ್ನ ನೋಡೋದಾದ್ರೆ ಈ ಒಂದು ಪಾರ್ಟ್ ಇಂದ ಸಾಕಷ್ಟು ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಪ್ರಸ್ತಾವನೆಯನ್ನ ಒಂದ್ಸಲ ನೋಡ್ಕೊಳ್ಳೋಣ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪಿಸಲು. ಇಲ್ಲಿ ಒಂದು ಇದು ಅರೇಂಜ್ಮೆಂಟ್ ಆರ್ಡರ್ ಬರುತ್ತೆ. ಅಂದ್ರೆ ಮೊದಲಿಗೆ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಈ ಒಂದು ಆರ್ಡರ್ ಅಲ್ಲಿ ಕೊಡೋ ಸಾಧ್ಯತೆ ಇರುತ್ತೆ. ಸೊ ಅದನ್ನ ನಾವು ನೋಡ್ಕೋಬೇಕು. ಅದಾದ ನಂತರ ಮತ್ತು ಅದರ ಎಲ್ಲಾ ಪೌರರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಲಾಗಿದೆ. ಅಂದ್ರೆ ಒಂದು ಪ್ರಶ್ನೆ ಬರ್ಬೋದು, ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪೌರರಿಗೆ ಯಾವೆಲ್ಲ ನ್ಯಾಯಗಳನ್ನ ಒದಗಿಸಲಾಗಿದೆ ಅಂತ ಹೇಳಿ ಪ್ರಶ್ನೆ ಬರ್ಬೋದು. ಅದರಲ್ಲಿ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಲಾಗಿದೆ ಅಂತ ಹೇಳಿ ಹೇಳ್ಬಹುದು. ಅದಾದ ನಂತರ ಸ್ವಾತಂತ್ರ್ಯ ಯಾವ್ಯಾವ ಸ್ವಾತಂತ್ರ್ಯ ಒದಗಿಸಲಾಗಿದೆ ಅಂತಂದ್ರೆ ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಸ್ವಾತಂತ್ರ್ಯ ಮತ್ತು ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ ನಮ್ಮ ಪ್ರಸ್ತಾವನೆಯಲ್ಲಿ ಒಳಗೊಂಡಿರೋದನ್ನ ನಾವು ನೋಡಬಹುದು. ಅದರ ಜೊತೆಗೆ ಸಮಾನತೆಯ ಬಗ್ಗೆ ನಾವು ನೋಡೋದಾದ್ರೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನ ಎಲ್ರಿಗೂ ದೊರೆಯುವಂತೆ ಮಾಡುವುದಕ್ಕೆ, ವ್ಯಕ್ತಿ ಗೌರವ, ದೇಶದ ಏಕತೆ, ಸಮಗ್ರತೆಯನ್ನ ರಕ್ಷಿಸಿ ಭ್ರಾತೃತ್ವ ಭಾವನೆಯನ್ನು ಎಲ್ಲರಲ್ಲಿ ವೃದ್ಧಿಗೊಳಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನವೆಂಬರ್ 26ನೇ 1949ರಂದು ಈ ಸಂವಿಧಾನವನ್ನ ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಅಂದ್ರೆ ಈ ಸಂವಿಧಾನ ರಚನಾ ಸಭೆ ರಚಿಸಿದ್ರು ಕೂಡ ಅದನ್ನ ಇಡೀ ಭಾರತೀಯರ ಒಂದು ಆದೇಶದ ಮೇರೆಗೆ ರಚಿಸಿದ್ದೀವಿ ಅಂತೇಳಿ ಸಂವಿಧಾನ ರಚನಾ ಸಭೆಯ ಎಲ್ಲಾ ಸದಸ್ಯರು ಒಮ್ಮತದೊಂದಿಗೆ ಸೇರ್ಕೊಂಡು ಇದನ್ನ ಇಡೀ ಭಾರತದ ಪ್ರಜೆಗಳಿಗೆ ಅರ್ಪಿಸ್ತಾ ಹೋಗಿರೋದನ್ನ ನಾವಿಲ್ಲಿ ನೋಡ್ಬೋದು. ಈ ಸಂವಿಧಾನದಲ್ಲಿ ಬರುವಂತಹ ಪೀಠಿಕೆಯ ಕೆಲವೊಂದು ಅಂಶಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಮೊದಲ ಶಬ್ದ ಭಾರತದ ಪ್ರಜೆಗಳಾದ ನಾವು. ಅಂದ್ರೆ ಈ ಒಂದು ಪದದ ಬಗ್ಗೆ ನಾವು ನೋಡೋದಾದ್ರೆ ಸಂವಿಧಾನ ರಚನಾ ಸಭೆಯ ಸದಸ್ಯರುಗಳು ಸಂವಿಧಾನವನ್ನ ರಚಿಸಿದ್ರು ಕೂಡ ಅದರ ರಚನಾ ಅಧಿಕಾರವನ್ನ ಭಾರತದ ಪ್ರಜೆಗಳಿಂದ ಪಡೆದಿರುವುದು ಎಂಬುದನ್ನ ಇದು ಸೂಚಿಸ್ತಾ ಹೋಗುತ್ತದೆ. ಅಂದ್ರೆ ನಾ ಈಗಾಗಲೇ ಹೇಳಿದೆ, ಸಂವಿಧಾನ ರಚನಾ ಸಭೆ ಸಂವಿಧಾನವನ್ನ ರಚಿಸಿದ್ರು ಕೂಡ ಆ ಒಂದು ಅಧಿಕಾರವನ್ನ ಭಾರತದ ಪ್ರಜೆಗಳೇ ನೀಡಿದ್ದಾರೆ ಅನ್ನೋದನ್ನ ಈ ಒಂದು ಶಬ್ದ ಪ್ರತಿನಿಧಿಸ್ತದೆ ಅಂತೇಳಿ ಹೇಳಿದೆ. ಅದ ನಂತರ ಸಾರ್ವಭೌಮತ್ವ ಅಂತಂದ್ರೆ ಭಾರತ ತನ್ನ ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿಯನ್ನ ಬೇರೆ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ರಚಿಸುತ್ತದೆ. ಅಂದ್ರೆ ಯಾವ ಒಂದು ದೇಶ ತನ್ನ ಆಂತರಿಕ ಮತ್ತು ಬಾಹ್ಯ ನಿರ್ಣಯಗಳನ್ನ ಸ್ವತಃ ತಾನೇ ತೆಗೆದುಕೊಳ್ಳುತ್ತೆ ಅಂತ ದೇಶವನ್ನ ಸಾರ್ವಭೌಮತ್ವ ರಾಷ್ಟ್ರ ಅಂತೇಳಿ ಕರಿತಾ ಹೋಗ್ತಾರೆ. ಅದೇ ತರ ಭಾರತ ತನ್ನ ಆಂತರಿಕ ನೀತಿ ಆಗಿರ್ಬೋದು ಅಥವಾ ವಿದೇಶಾಂಗ ನೀತಿಯನ್ನ ಬೇರೆ ರಾಷ್ಟ್ರಗಳ ಒಂದು ಒತ್ತಡಕ್ಕೆ ಮಣಿದೆ ಸ್ವತಂತ್ರವಾಗಿ ತಾನೇ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ. ಇಂತಹದ್ರಿಂದ ಇದನ್ನ ಅಂದ್ರೆ ನಮ್ಮ ದೇಶವನ್ನ ಸಾರ್ವಭೌಮ ರಾಷ್ಟ್ರ ಅಂತೇಳಿ ಕರಿತಾ ಹೋಗ್ತಾರೆ. ಅದ ನಂತರ ಸಮಾಜವಾದ. ಭಾರತವನ್ನ ಸುಖಿ ರಾಜ್ಯ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವುದು ಸಂವಿಧಾನದ ಪ್ರಧಾನ ಗುರಿಯಾಗಿದೆ. ಅಂದ್ರೆ ಭಾರತವನ್ನ ಸುಖಿ ರಾಜ್ಯ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡೋ ಸಲುವಾಗಿ ಸಮಾಜವಾದಿ ಅಂಶವನ್ನ ನಮ್ಮ ಪೀಠಿಕೆಯಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ. ಪ್ರಜಾಪ್ರಭುತ್ವದ ಮೂಲಕ ಸಮಾಜವಾದವನ್ನ ಜಾರಿಗೊಳಿಸಬಹುದೆಂಬುದು ಇದು ತಿಳಿಸಿಕೊಡುತ್ತದೆ. ಅದಾದ ನಂತರ ಜಾತ್ಯತೀತತೆ. ಎಲ್ಲಾ ಧರ್ಮಗಳನ್ನ ಸಮಾನತೆಯಿಂದ ಕಾಣಬೇಕೆಂಬುದನ್ನ ಪ್ರತಿಪಾದಿಸುವುದೇ ಜಾತ್ಯತೀತತೆ. ಅಂದ್ರೆ ಒಂದು ದೇಶದಲ್ಲಿರುವ ಯಾವುದೇ ಒಂದು ಧರ್ಮಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಬೇರೆ ಒಂದು ಧರ್ಮವನ್ನ ಕಡೆಗಣಿಸುವುದು ಜಾತ್ಯತೀತಕ್ಕೆ ವಿರುದ್ಧ ಆಗುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಯಾವುದೇ ಒಂದು ಧರ್ಮವನ್ನ ರಾಷ್ಟ್ರ ಧರ್ಮ ಅಂತೇಳಿ ಸ್ವೀಕರಿಸಿಲ್ಲ. ನಮ್ಮ ದೇಶದಲ್ಲಿರುವ ಪ್ರತಿಯೊಂದು ಧರ್ಮಕ್ಕೂ ಕೂಡ ಸಮಾನವಾದ ಅವಕಾಶಗಳನ್ನ ಸಮಾನವಾದ ಸ್ಥಾನಮಾನಗಳನ್ನ ಕೊಟ್ಟಿರೋದನ್ನ ನಾವು ನೋಡ್ಬೋದು. ಹಾಗಾಗಿ ಎಲ್ಲಾ ಧರ್ಮಗಳನ್ನ ಸಮಾನತೆಯಿಂದ ಕಾಣಬೇಕೆಂಬುದನ್ನ ಪ್ರತಿಪಾದಿಸುವುದೇ ಜಾತ್ಯತೀತತೆ ಅಂತೇಳಿ ಕರಿತಾ ಹೋಗ್ತಾರೆ. ಇದು ಕೇವಲ ಲೌಕಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿರದೆ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿದೆ ಅಂತೇಳಿ ಜವಾಹರ್ಲಾಲ್ ನೆಹರೂರವರು ಹೇಳಿರೋದನ್ನ ನಾವು ಇಲ್ಲಿ ನೋಡ್ಬೋದು. ಈ ಒಂದು ಹೇಳಿಕೆ ಗಮನದಲ್ಲಿರ್ಬೇಕು. ಅದಾದ ನಂತರ ಸರ್ವಧರ್ಮ ಸಮಭಾವದ ನೀತಿಯನ್ನ ಅನುಸರಿಸುವುದೇ ಜಾತ್ಯತೀತತೆ ಅಂತೇಳಿ ನಾವು ಹೇಳ್ಬೋದು. ಅಂದ್ರೆ ಸರ್ವಧರ್ಮ ಸಮಭಾವದ ನೀತಿಯನ್ನ ಅನುಸರಿಸುವುದೇ ಜಾತ್ಯತೀತತೆ ಆಗಿದೆ ಅಂತೇಳಿ ನಾವು ಸರಳವಾಗಿ ಹೇಳ್ಬಹುದು. ನೆಕ್ಸ್ಟ್ ಪ್ರಜಾಸತ್ತಾತ್ಮಕತೆ. ಪ್ರಜಾಪ್ರಭುತ್ವ ಒಂದು ಸರ್ಕಾರದ ಪದ್ಧತಿಯಾಗಿದೆ. ಅಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ಅದೊಂದು ಸರ್ಕಾರದ ವಿಧ. ಫಾರ್ ಎಕ್ಸಾಂಪಲ್ ನಿರಂಕುಶ ಪ್ರಭುತ್ವವನ್ನ ನೋಡ್ತೀವಿ, ರಾಜಪ್ರಭುತ್ವವನ್ನ ನೋಡ್ತೀವಿ, ಪ್ರಜಾಪ್ರಭುತ್ವ. ಈ ತರ ಪ್ರಜಾಪ್ರಭುತ್ವ ಅನ್ನೋದು ಒಂದು ಸರ್ಕಾರದ ಒಂದು ಪದ್ಧತಿಯಾಗಿದೆ.
ಪ್ರೊಫೆಸರ್ ಜಾನ್ ರಾಬರ್ಟ್ ಸೀಲ್ ಹೇಳೋ ಪ್ರಕಾರ ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ ಅಂತೇಳಿ ಕರೀತಾರೆ. ಅಂದ್ರೆ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆ ಒಂದು ಸರ್ಕಾರದಲ್ಲಿ ಪಾಲಿರುತ್ತೆ. ಅಂತ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಅಂತೇಳಿ ಕರಿತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ರಚನೆ ಆಗಬೇಕಾದ್ರೆ ಸಾರ್ವತ್ರಿಕ ಮತದಾನದ ಮೂಲಕ ಪ್ರತಿಯೊಬ್ಬ ವ್ಯಕ್ತಿ ಏನ್ ಮಾಡಿರ್ತಾನೆ, ಅಲ್ಲಿ ಮತವನ್ನ ಚಲಾಯಿಸಿರ್ತಾನೆ. ಸೊ ಹಾಗಾಗಿ ಅಲ್ಲಿ ಪ್ರತಿಯೊಬ್ಬರ ಏನಿರುತ್ತೆ ಪಾಲು ಆ ಒಂದು ಸರ್ಕಾರದಲ್ಲಿ ಇರೋದನ್ನ ನಾವು ನೋಡ್ಬೋದು. ಇನ್ನು ಸಾರ್ವತ್ರಿಕ ಚುನಾವಣೆಗಳಲ್ಲಿ ತಮ್ಮ ಪ್ರತಿನಿಧಿಗಳನ್ನ ಪ್ರಜಾಪ್ರಭುತ್ವದಲ್ಲಿ ತಾವೇ ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಅದಾದ ನಂತರ ಪ್ರಜೆಗಳೇ ಪ್ರಭುಗಳಾಗಿರುವ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಂತೇಳಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಗಣರಾಜ್ಯ. ಯಾವ ರಾಷ್ಟ್ರದ ಮುಖ್ಯಸ್ಥರನ್ನ ನಿಗದಿತ ಅವಧಿಗೆ ಪ್ರಜೆಗಳಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾವಣೆ ವ್ಯವಸ್ಥೆಯ ಮೂಲಕ ಆಯ್ಕೆ ಮಾಡಲಾಗುತ್ತೋ ಅಂತ ವ್ಯವಸ್ಥೆಗೆ ಗಣರಾಜ್ಯ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರಪತಿಗಳನ್ನ ಒಂದು ಪರೋಕ್ಷ ಚುನಾವಣೆಯ ಮೂಲಕ, ಅಂದ್ರೆ ನಾವು ನೇಮಕ ಮಾಡಿರುವಂತಹ ಪ್ರತಿನಿಧಿಗಳ ಮೂಲಕ ಏನ್ ಮಾಡ್ತಾರೆ, ರಾಷ್ಟ್ರಪತಿಗಳನ್ನ ನೇಮಕ ಮಾಡ್ತಾರೆ. ಆದ್ರೆ ಬ್ರಿಟನ್ ದೇಶದಲ್ಲಿ ಆಗಲ್ಲ. ಅದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಆದ್ರೆ ಗಣರಾಜ್ಯ ಅಲ್ಲ. ಯಾಕಂತಂದ್ರೆ ಆ ಒಂದು ದೇಶದಲ್ಲಿ ಏನಾಗುತ್ತೆ, ರಾಷ್ಟ್ರಾಧ್ಯಕ್ಷರ ಸ್ಥಾನ ವಂಶ ಪಾರಂಪರ್ಯವಾಗಿ ಬರುತ್ತೆ. ಸೊ ಆ ಒಂದು ಕಾರಣದಿಂದ ಬ್ರಿಟನ್ ಅನ್ನೋದು ಒಂದು ಗಣರಾಜ್ಯ ಆಗಲ್ಲ, ಬಟ್ ಪ್ರಜಾಪ್ರಭುತ್ವ ರಾಷ್ಟ್ರ ಅದು. ಆದ್ರೆ ಗಣರಾಜ್ಯ ಅಂತಂದ್ರೆ ನಮ್ಮ ಭಾರತ ದೇಶ ಉದಾಹರಣೆ. ಯಾಕಂದ್ರೆ ನಮ್ಮ ದೇಶದ ಮುಖ್ಯಸ್ಥರನ್ನ ನಾವೇನ್ ಮಾಡ್ತೀವಿ, ಪರೋಕ್ಷ ಚುನಾವಣೆಯ ಮೂಲಕ ನಾವು ಆಯ್ಕೆ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಒಂದು ಪದದ ಅರ್ಥ ನಾವು ನೋಡಬಹುದು. ನೆಕ್ಸ್ಟ್ ನ್ಯಾಯ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಭಾರತದ ರಾಜಕೀಯ ಪದ್ಧತಿಯ 4 ತಾತ್ವಿಕ ಸ್ತಂಭಗಳಾಗಿವೆ. ಇದೊಂದು ಪ್ರಶ್ನೆ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಯಾವೆಲ್ಲ ಅಂಶಗಳು ಭಾರತದ ರಾಜಕೀಯ ತಾತ್ವಿಕ ಸಿದ್ಧಾಂತಗಳಾಗಿವೆ ಅಂತ ಹೇಳಿ ಕೇಳ್ಬಹುದು. ಸೊ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಇದು ಭಾರತದ ರಾಜಕೀಯ ಪದ್ಧತಿಯ 4 ತಾತ್ವಿಕ ಸ್ತಂಭಗಳಾಗಿವೆ. ಎಲ್ಲಾ ಪೌರರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ದೊರಕಿಸಿಕೊಡುವುದೇ ಸಂವಿಧಾನದ ಮುಖ್ಯ ಗುರಿ ಅಂತೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನ್ಯಾಯವನ್ನ ದೊರಕಿಸಿಕೊಡ್ಬೇಕಂತೇಳಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ತಿಳಿಸಿರೋದನ್ನ ನಾವು ನೋಡ್ಬೋದು. ಅದಾದ ನಂತರ ಅಧಿಕೃತವಾಗಿ ದೊರಕಬೇಕಿರುವುದನ್ನ ಪಡೆದುಕೊಳ್ಳುವುದೇ ನ್ಯಾಯ ಅಂತೇಳಿ ನಾವು ಸರಳವಾಗಿ ಹೇಳ್ತಾ ಹೋಗ್ತೀವಿ. ಅಂದ್ರೆ ನಮಗೆ ಅಧಿಕೃತವಾಗಿ ಏನು ದೊರಕಬೇಕಾಗಿರುತ್ತೋ ಅದನ್ನ ದೊರಕಿಸಿಕೊಳ್ಳುವುದೇ ಅಥವಾ ಅದನ್ನ ಪಡೆದುಕೊಳ್ಳುವುದೇ ನಿಜವಾದ ನ್ಯಾಯ ಅಂತೇಳಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಮಗೆ ಅಲ್ಲದ ವಸ್ತುಗಳನ್ನ ನಾವು ಪಡ್ಕೋಬೇಕಂದ್ರೆ ಅದು ನ್ಯಾಯ ಆಗಲ್ಲ. ನಮಗೆ ಏನು ಸಂಬಂಧಿಸಿದ ಇದಾವೋ ಅವುಗಳನ್ನ ನಾವು ನ್ಯಾಯಬದ್ಧವಾಗಿ ಪಡೆದುಕೊಳ್ಳುವುದೇ ಅದೊಂದು ನ್ಯಾಯ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಾತಂತ್ರ್ಯ. ಇತರರ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ನಮ್ಮ ಹಕ್ಕುಗಳನ್ನ ನಿರಾತಂಕವಾಗಿ ಅನುಭವಿಸುವುದೇ ಸ್ವಾತಂತ್ರ್ಯ ಅಂತೇಳಿ ಹೇಳ್ಬೋದು. ಅಂದ್ರೆ ಬೇರೆಯವರ ಹಕ್ಕುಗಳಿಗೆ, ಸ್ವಾತಂತ್ರ್ಯಗಳಿಗೆ ಧಕ್ಕೆ ಬಾರದಂತೆ ನಮ್ಮ ಹಕ್ಕುಗಳನ್ನ ನಾವು ಯಾವುದೇ ಆತಂಕವಿರ್ಲಾರ್ದಂಗೆ ಅನುಭವಿಸುವುದೇ ಸ್ವಾತಂತ್ರ್ಯ ಅಂತೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಅದರ ಜೊತೆಗೆ ಪ್ರಸ್ತಾವನೆಯಲ್ಲಿ ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ, ಧರ್ಮಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡೋದು. ಅಂದ್ರೆ ನಾವು ಏನೇ ವಿಚಾರ ಮಾಡ್ಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ, ಮತ್ತೆ ನಮಗೆ ಅನಿಸಿರೋದನ್ನ ನಾವು ವ್ಯಕ್ತಪಡಿಸ್ಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಡಲಾಗಿದೆ. ಮತ್ತೆ ನಮಗೆ ಯಾವ ವಿಷಯದ ಮೇಲೆ ನಂಬಿಕೆ ಇದೆ ಅದನ್ನ ನಾವು ಅನುಸರಿಸಬಹುದು, ಅದಕ್ಕೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಡಲಾಗಿದೆ. ಅದರ ಜೊತೆಗೆ ಧರ್ಮ ಶ್ರದ್ಧೆ ಮತ್ತು ಉಪಾಸನೆ, ಅಂದ್ರೆ ಒಬ್ಬ ವ್ಯಕ್ತಿ ತನಗೆ ಯಾವ ಧರ್ಮ ಸರಿ ಅನಿಸುತ್ತೆ ಆ ಧರ್ಮವನ್ನು ಆಚರಿಸುವ ಸ್ವಾತಂತ್ರ್ಯವನ್ನ ಪ್ರತಿಯೊಬ್ಬರಿಗೆ ನೀಡಲಾಗಿದೆ. ಇದು ನಮ್ಮ ಸಂವಿಧಾನಬದ್ಧವಾಗಿ ನೀಡಿರುವ ಸ್ವಾತಂತ್ರ್ಯ ಅಂತೇಳಿ ನಾವು ಹೇಳ್ಬೋದು. ಅದರ ಜೊತೆಗೆ ಈ ಒಂದು ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಅಂತೇಳಿ ನಾವು ಹೇಳ್ಬೋದು. ಅದಾದ ನಂತರ ನೆಕ್ಸ್ಟ್ ಸಮಾನತೆ ಬಗ್ಗೆ ನಾವು ನೋಡೋದಾದ್ರೆ, ಯಾವುದೇ ಧರ್ಮ, ಜಾತಿ, ಲಿಂಗ, ಬಣ್ಣ ಮತ್ತು ವಾಸಸ್ಥಳ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಎಂದು ತಿಳಿಸುವುದೇ ಸಮಾನತೆ. ಅಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಧರ್ಮ, ಜಾತಿ ಅಥವಾ ಲಿಂಗ, ಬಣ್ಣ ಮತ್ತು ವಾಸಸ್ಥಳ ಅವನು ಯಾವುದಕ್ಕೆ ಸೇರಿರ್ಬೋದು, ಅವುಗಳ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯ ಮಾಡಲಾರದೆ ಅವನಿಗೂ ಕೂಡ ಸಮಾನ ಸ್ಥಾನವನ್ನ ಒದಗಿಸಿಕೊಡ್ಬೇಕನ್ನೋದು ಸಂವಿಧಾನದ ಮುಖ್ಯ ಗುರಿಯಾಗಿದೆ ಅಂತೇಳಿ ಹೇಳ್ಬೋದು. ಇನ್ನು ಭ್ರಾತೃತ್ವ. ಭೂಮಿಯ ಮೇಲೆ ವಾಸಿಸುವ ಜನರೆಲ್ಲ ಮೇಲು ಕೀಳು, ಬಡವ ಬಲ್ಲಿದ, ಬಿಳಿಯ ಕರಿಯ ಎಂಬ ಅಮಾನುಷ ಭೇದ ಭಾವಗಳನ್ನ ಬೆಳೆಸಿಕೊಳ್ಳದೆ ಬದುಕುವುದೇ ಭ್ರಾತೃತ್ವ ಅಂತ ಹೇಳೋದು. ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ಸಹೋದರತ್ವ ರೀತಿಯಲ್ಲಿ ಬದುಕುವುದೇ ಭ್ರಾತೃತ್ವ ಅಂತೇಳಿ ಇಲ್ಲಿ ನೋಡ್ಬೋದು. ಅದಾದ ನಂತರ ಕೊನೆಯದಾಗಿ ಐಕ್ಯತೆ ಮತ್ತು ಸಮಗ್ರತೆ.
ರಾಜ್ಯಗಳ ಒಕ್ಕೂಟವಾದ ಭಾರತದಲ್ಲಿ ಐಕ್ಯತೆಯನ್ನ ಬೆಳೆಸುವುದಕ್ಕೋಸ್ಕರ ಏಕ ಪೌರತ್ವ ಇದೆ. ಅಂದ್ರೆ ನಾವೆಲ್ಲ ಐಕ್ಯತೆಯಿಂದ ಬದುಕಬೇಕಾದ್ರೆ ನಮ್ಮಲ್ಲಿ ಇರುವಂತ ಒಂದು ಅಸ್ತ್ರ ಏನಂತಂದ್ರೆ ಏಕ ಪೌರತ್ವ. ಅಂದ್ರೆ ಈ ನಾವು ಬೇರೆ ಬೇರೆ ರಾಜ್ಯದವ್ರು ಇದೀವಿ, ನಮ್ ರಾಜ್ಯ ಶ್ರೇಷ್ಠ ಅನ್ನೋಂಗಿಲ್ಲ. ನಾವೆಲ್ಲರೂ ಕೂಡ ಭಾರತೀಯರು. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಐಕ್ಯತೆಯಿಂದ ಅಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ನಾವು ಐಕ್ಯತೆಯಾಗಿರ್ಲಿಕ್ಕೆ ಕಾರಣ ಏನಂದ್ರೆ ಏಕ ಪೌರತ್ವ ವ್ಯವಸ್ಥೆ ಅಂತೇಳಿ ನಾವು ಹೇಳ್ಬೋದು. ಅದಾದ ನಂತರ ಭಾವೈಕ್ಯತೆಯನ್ನ ಬೆಳೆಸುವುದಕ್ಕಾಗಿ ರಾಷ್ಟ್ರದ ಸಂವಿಧಾನದಲ್ಲಿ ಕೆಲವೊಂದು ಅಂಶಗಳನ್ನ ಅಳವಡಿಸಲಾಗಿದೆ. ಅವ್ಯಾವುದಪ್ಪ ಅಂದ್ರೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನ ಗೌರವಿಸುವುದು, ಅದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನ ನೆನಪಿಸುವ ಸಲುವಾಗಿ ಮೂಲಭೂತ ಕರ್ತವ್ಯಗಳನ್ನ ನಾವು ಸಂವಿಧಾನದಲ್ಲಿ ಅಳವಡಿಸಿ ನಮ್ಮಲ್ಲಿ ಭಾವೈಕ್ಯತೆಯ ಭಾವನೆಯನ್ನ ಬೆಳೆಸುವುದಕ್ಕೆ ಇಲ್ಲಿ ಸಹಕಾರಿಯಾಗಿದೆ ಅಂತೇಳಿ ನಾವ್ ಹೇಳ್ಬಹುದು. ಇಷ್ಟು ಸಾಕನ್ಸುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ನಮ್ಮ ಸಂವಿಧಾನ ಪಾಠದ ಮುಂದುವರೆದ ಭಾಗದ ನೋಟ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಆ ಒಂದು ಪಾಠದ ಕೊನೆಯಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಈ ಹಿಂದೆ TET, GPSTR ಮತ್ತು HSTR ಬೇರೆ ಬೇರೆ ಪರೀಕ್ಷೆಗಳಿಗೆ ಕೇಳಲಾಗಿರುವಂತಹ ಈ ಸಂವಿಧಾನ ಪಾಠದ ಬಗ್ಗೆ ಯಾವೆಲ್ಲ ಪ್ರಶ್ನೆಗಳಿದಾವೋ ಆ ಪ್ರಶ್ನೆಗಳನ್ನ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೈ ಹಿಂದ್.